ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಪಾಪುದು ವ್ಯಾಕ್ಸಿನೇಷನ್ ಇದೆ, ಸೊ ಅದಕ್ಕೆ ಹೋಗ್ಬೇಕು. ಇವಾಗ ರೆಡಿ ಆಗ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆ ಏನು ನಾನು ಅಷ್ಟು ವಿಡಿಯೋ ಮಾಡಿಲ್ಲ ಬೆಳಿಗ್ಗೆ, ಯಾಕಂದರೆ ನಾನು ಎದ್ದೊಳಿದ್ದು ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಾನು ಯಾವಾಗ ಎದ್ದೊಳಿದ್ರೆ ಅವಾಗ ಪಾಪು ಎದ್ದೊಳ್ತಾ ಇದ್ದಾಳೆ, ಅದಕ್ಕೆ ಇವತ್ತು ಸ್ವಲ್ಪ ಮಲಗಲಿ ಅಂತ ಹೇಳ್ಬಿಟ್ಟು ನಾನು ಎದ್ದೊಳಿಲ್ಲ. ನಮ್ಮ ಹಸ್ಬೆಂಡೇ ಎದ್ದೊಳ್ಬಿಟ್ಟು ಜಿಶಿಗೆ ಇಡ್ಲಿ ಮಾಡಿಕೊಟ್ಟು ಕಳಿಸ್ಬಿಟ್ಟೆ ಸ್ಕೂಲ್ಗೆ. ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ಬಿಟ್ಟೆ. ಎದ್ದೊಳ್ಬಿಟ್ಟು ಪಾಪುಗೆ ಇಡ್ಲಿ ತಿನ್ನಿಸ್ಬಿಟ್ಟೆ. ನಾನು ಇಡ್ಲಿ ತಿಂದ್ಬಿಟ್ಟು ಇವಾಗ ರೆಡಿಯಾಗಿದ್ದೀವಿ, ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದೇ ಲಾಸ್ಟ್ ವ್ಯಾಕ್ಸಿನ್ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ವ್ಯಾಕ್ಸಿನ್ ಆದರೆ ಸಾಕು ಅಂತೇಳಿ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಇವತ್ತೆಲ್ಲ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಮಗೆ ನರ್ಸ್ ಸಿಕ್ಕಿದ್ದಾರೆ, ಸೊ ಅವರೇ ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವಾಗ ಪಾಪುಗೆ ವ್ಯಾಕ್ಸಿನೇಷನ್ ಯಾವ ಟೈಮಲ್ಲಿ ಯಾವ್ದು ಹಾಕ್ಸ್ಬೇಕು ಅಂತೇಳಿ ಅವರೇ ನಮಗೆ ಯಾವ ಟೈಮ್ ಬರಬೇಕು ಅಂತ ಹೇಳ್ಬಿಟ್ಟು ಅವರೇ ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತಾ ಇದ್ದಾರೆ ನಮಗೆ. ಇವಾಗ ಇಲ್ಲ ಅಂದಿದ್ದರೆ ನಾವು ನಾರ್ಮಲ್ ಜನರಲ್ ಕ್ಲಿನಿಕ್ ಹೋಗಬೇಕಾಗಿದ್ದಿದ್ರೆ ವಾಕಿಂಗ್ ಕ್ಲಿನಿಕ್ಗೆ ಅಲ್ಲಿ ಹೋದ್ಮೇಲೆ 2-3 ಅವರ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲೇನು ಇವಾಗೇನಿಲ್ಲ, ನಮಗೆ ಅಂತ ನಮ್ಮ ಫ್ಯಾಮ್ಲಿಗೆ ಅಂತ ಒಬ್ಬ ನರ್ಸ್ ಸಿಕ್ಕಿದ್ದಾರೆ. ಸೊ ನಮ್ಗೆ ಏನು ಪ್ರಾಬ್ಲಮ್ ಇದ್ದರೂ ನಾವು ಅವ್ರ ಹತ್ರನೇ ತೋರಿಸ್ಕೋಬೋದು. ಇನ್ನು ಅವ್ರಿಗೂ ಆಗಲ್ಲ ಅವ್ರಿಗೆ ಅಂದ್ರೇ ಅವ್ರು ಡಾಕ್ಟರ್ಗೆ ಸಜೆಷನ್ ಮಾಡ್ತಾರೆ, ಇಲ್ಲಾದರೆ ಅವರೇ ನೋಡಿ ಕಳಿಸ್ಬಿಡ್ತಾರೆ. ಆ ರೀತಿ ಇವಾಗ ನಮಗೆ ನರ್ಸ್ ಸಿಕ್ಕಿರೋದು. ಅದಕ್ಕೆ ಪಾಪುಗೆ ಇವತ್ತು ಬರೋಕ್ಕೆ ಹೇಳಿದರು. ಇನ್ನು ನಾವು ಹಾಸ್ಪಿಟಲ್ ಹತ್ರ ಹೋಗಿ ಒಂದು 1/2 hour ಮೇಲೆ ಆಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇವತ್ತು ಬೇಗನೆ ಆಯಿತು. ನಮ್ಮ ಹಸ್ಬೆಂಡು ಅವರು ಮೀಟಿಂಗಲ್ಲಿದ್ದಾರೆ, ನೀನು ಮೇಲೆ ಹೋಗಿರು, ಎಲ್ಲ ಡೀಟೇಲ್ಸ್ ಕೊಡು, ಒಂದು 1/2 hour ಮೇಲೆ ಆಗುತ್ತೆ ಅವರು ಬರೋ ಅಷ್ಟೊತ್ತಿಗೆ. ನಾನು ಅಷ್ಟೊತ್ತಿಗೆ ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ ತಕ್ಷಣ ರೂಮಲ್ಲಿ ಬಿಟ್ಬಿಟ್ರು ಒಳಗಡೆ. ಯಾರು ಪೇಷಂಟ್ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ನಾನು ಇಲ್ಲಿ ಕಾಲ್ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡಿಗೆ. ಸ್ವಲ್ಪ ನನಗೆ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ, ಯಾಕಂದರೆ ಅವಳು ಇಂಜೆಕ್ಷನ್ ಅಂದರೆ ಮಕ್ಕಳು ಅಳ್ತಾರಲ್ಲ, ತುಂಬ ಕಷ್ಟ ಅಲ್ವ ಮಕ್ಕಳಿಗೆ ಹಿಡಿಯೋದು. ಆ ಟೈಮಲ್ಲಿ ಒಬ್ಬರ ಕೈ ಆಗಲ್ಲ ಹಿಡಿಯೋದಕ್ಕೆ, ಇಬ್ಬರು ಬೇಕೇ ಬೇಕು. ಅದಕ್ಕೆ ನಾನು ಕಾಲ್ ಮಾಡ್ತಾಯಿದ್ರೆ ಅವ್ರು ನೋಡಿದ್ರೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ, ಮೀಟಿಂಗಲ್ಲಿದ್ದಾರೆ ಏನೋ ಸ್ವಲ್ಪ. ಅದಕ್ಕೆ ನನಗೆ ಇಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಇನ್ನು ಇಲ್ಲಿ ಬಂದು ಅವರು ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಬೇಕು, ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಅದು ನಾನು ಅದು ಚೆಕ್ ಮಾಡಿಸೋ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಬಿಟ್ಲ, ಅದು ನೋಡಿಬಿಟ್ಟೆ ಸ್ಟಾರ್ಟ್ ಮಾಡಿಬಿಟ್ಲು. ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡೋದು ಅವ್ರು ಮಾಡ್ತಾಯಿದ್ರೆ ಅದನ್ನೇ ಸ್ಟಾರ್ಟ್ ಮಾಡಿಬಿಟ್ಲು. ಇನ್ನು ಲಾಸ್ಟ್ ಎಲ್ಲ ಚೆಕಪ್ ಎಲ್ಲ ಆದಮೇಲೆ ಇನ್ನೇನು ಇಂಜೆಕ್ಷನ್ ಕೊಡಬೇಕು ಅನ್ನೋ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಬಂದರು. ಅವಾಗ ಅವ್ರು ಬಂದಿದ ತಕ್ಷಣ ಸ್ವಲ್ಪ ನನಗೆ ಧೈರ್ಯ ಬಂತು. ಅವ್ರು ಬಂದು ಪಾಪು ಕಾಲದು ಇಟ್ಕೊಂಡ್ರು, ನಾನು ಪಾಪು ತಲೆ ಕೈ ಇಟ್ಕೊಂಡ್ಬಿಟ್ರೆ ಅವರು ಹಾಕ್ಬಿಟ್ರು ತೊಡೆಗೆ. ನಾನು 2 ಹಾಕ್ತಾರೆ, ಪ್ರತಿ ವ್ಯಾಕ್ಸಿನೇಷನ್ನು 2 ಹಾಕ್ತಾರೆ. ಬಟ್ ಈ ವ್ಯಾಕ್ಸಿನೇಷನ್ ಏನು ಒಂದೇ ಹಾಕಿದ್ರು. ತುಂಬ ಅಂದರೆ ತುಂಬ ಅಳ್ತು ಪಾಪ. ಒಂದು 5 minutes ಆ ಥರ ಹಾಕಿದ್ಲು. ಆಮೇಲೆ ನನಗೆ ಔಟ್ಸೈಡ್ ಹೋಗಿಬಿಡು ನಿನ್ನ ಪಾಪು ಕರ್ಕೊಂಡು, ನಾನು ಡಾಕ್ಟ್ರ್ ಹತ್ರ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಯಾವಾಗಿದೆ ಏನು ಅಂತ ಎಲ್ಲ ತಿಳ್ಕೊಂಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಕೆಳಗಡೆ ಬಂದುಬಿಟ್ಟೆ. ಇಲ್ಲಿ ಕೆಳಗಡೆ ಬಂದಮೇಲೆ ಇಲ್ಲಿ ತುಂಬ ಜನ ಅಜ್ಜಿ ತಾತ ಅವರು ತುಂಬ ಜನ ಬರ್ತಾ ಇದ್ದಾರೆ ಹಾಸ್ಪಿಟಲ್ಗೆ. ಅವರು ಸ್ಕ್ರಾಲರ್ ಇಟ್ಕೊಂಡು ಸ್ಟಿಕ್ಸ್ ಇಟ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಅವ್ರು ನೋಡಿಕೊಂಡು ಸುಮ್ಮನೆ ಆಗಿಬಿಟ್ಲು, ಕಾಮ್ ಆಗಿಬಿಟ್ಲು, ಅಳೋದು ಸ್ಟಾಪ್ ಮಾಡಿದ್ಲು. ಆಮೇಲೆ ನಮ್ಮ ಹಸ್ಬೆಂಡ್ ಬಂದು ಹೇಳಿದ್ರು ಮತ್ತೆ 18 monthsಗೆ ಒಂದು ವ್ಯಾಕ್ಸಿನೇಷನ್ ಇದೆ ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡೆ ಇದೇ ಲಾಸ್ಟ್ ವ್ಯಾಕ್ಸಿನ್ ಅಂದ್ಕೊಂಡೆ, ಬಟ್ ಇನ್ನೊಂದು ವ್ಯಾಕ್ಸಿನೇಷನ್ ಇದೆ ಅಂತೆ. ಇನ್ನು ನಾವು ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಅಲ್ಲಿ ಹಾಸ್ಪಿಟಲಲ್ಲಿ ಯಾರೇ ಮಕ್ಕಳು ಹೋದ್ರು ಈ ಥರ ಕ್ಯಾಂಡೀಸ್ ಕೊಡ್ತಾರೆ, ಲಾಲಿಪಾಪು. ಇವಳಿಗೆ ಈ ಅಭ್ಯಾಸನೇ ಇಲ್ಲ, ನಾನು ಯಾವತ್ತೂ ಕೊಟ್ಟೇ ಇಲ್ಲ, ಒಂದು ಸಲಿನೂ ಕೊಟ್ಟಿಲ್ಲ ಯಾವತ್ತೂ. ಇದೇ ಫಸ್ಟ್ ಟೈಮ್. ನಾನು ಅವಳಿಗೆ ಗೊತ್ತಿಲ್ಲ ಹೇಳು ಅಂದ್ಕೊಂಡೆ, ಬಟ್ ಅವ್ರು ಓಪನ್ ಮಾಡಿ ಕೊಟ್ಟರು. ಅವಳಿಗೆ ಅವ್ನ ಕೈಯಲ್ಲಿ ಇಟ್ಕೊಂಡಿದ್ಲು. ಅವ್ರು ಚೆಕಪ್ ಸ್ಟಾರ್ಟ್ ಮಾಡೋವಾಗ ಕೊಟ್ಟಿದ್ದು, ಅವಾಗಿಂದ ಕೈಯಲ್ಲೇ ಇಟ್ಕೊಂಡಿದ್ದು. ಸುಮ್ಮನೆ ಹಾಗೆ ಇಟ್ಕೊಂಡಿರ್ತಾಳೆ, ಅವಳಿಗೆ ಗೊತ್ತಿಲ್ಲ ತಿನ್ನಬೇಕು ಅಂತ ಅಂದ್ಕೊಂಡೆ ನಾನು. ಬಟ್ ಕಾರಲ್ಲಿ ಬಂದಿದ ತಕ್ಷಣ ಒಂದ್ಸಲಿ ಬಾಯಲ್ಲಿ ಇಟ್ಕೊಂಡ್ಲು. ಅದು ಸ್ವೀಟ್ ಅನಿಸ್ತು, ಬಟ್ ಅವಳು ಸ್ವೀಟ್ ತುಂಬ ತಿನ್ನಲ್ಲ. ನಾನು ತಿನ್ನಲ್ಲ ಹೇಳು ಅಂದ್ಕೊಂಡು ಮತ್ತೆ ನೋಡಿ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಸ್ವಲ್ಪನೇ. ಹೀಗೆ ಅಭ್ಯಾಸ ಆಗುತ್ತೆ. ನಾವು ಪೇರೆಂಟ್ಸು ಕೊಟ್ಟಿಲ್ಲ ಅಂದ್ರೂ ಇಲ್ಲಿ ಯಾವುದೇ ಶಾಪ್ಗೆ ಹೋಗು, ಎಲ್ಲೇ ಹೋಗ್ಲಿ, ಇವಾಗ ನಾರ್ಮಲ್ ಗ್ರಾಸರಿ ಶಾಪ್ಗೆ ಹೋಗು, ಅಲ್ಲೂ ಸಹ ಮಕ್ಕಳಿಗೆ ಲಾಲಿಪಾಪ್ ಕೊಡ್ತಾರೆ. ಇವು ಬೇರೆಯವರೇ ಕೆಡಿಸ್ತಾರೆ ಪೇರೆಂಟ್ಸಿಂತ ಮೊದಲೇ. ನಾವು ಬೇಡ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳ ಮುಂದೆ ನಾವು ಹೇಳಿದ್ರೆ ಅವರು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ಲೇ. ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಇವಳು ನಾನೆಲ್ಲ ತಿಂತಾಳೇನೋ ಅಂದ್ಕೊಂಡೆ, ಬಟ್ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಬೇಡ ಅಂತ ಬಿಸಾಕ್ಬಿಟ್ಲು. ಸ್ವಲ್ಪ ಕಾರಲ್ಲಿ ಮಾತ್ರ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡಿದ್ಲು ಅಷ್ಟೇ, ಆಮೇಲೆ ತಿಂದಿಲ್ಲ. ಇಲ್ಲಿ ನೋಡಿ ಒಳಗಡೆ ಬರೋದಕ್ಕೆ ಅಳ್ತಾ ಇದ್ದಾಳೆ.
ಬರಲ್ವಂತೆ, ಅವಳು ಆಚೆನೇ ಇಡಬೇಕಂತೆ, ಆಟ ಆಡಬೇಕಂತೆ. ನಮಗೆ ಸ್ವಲ್ಪ ಭಯ ಇಲ್ಲಿ ಔಟ್ ಸೈಡ್ ಬಿಡೋದಕ್ಕೆ, ಯಾಕಂದರೆ ನಮ್ಗೆ ಆಪೋಸಿಟ್ಟೇ ಲಿಫ್ಟ್ ಇದೆ. ನಾವು ಓಡೋಗ್ತಾಳೆ ಲಿಫ್ಟ್ ಹತ್ರ ಹೋಗಿ ಆ ಡೋರ್ ಹೊಡಿತಾ ಇರ್ತಾಳೆ, ಲಿಫ್ಟ್ ಡೋರು. ನಮ್ಗೆ ಸ್ವಲ್ಪ ಭಯ ಆಗುತ್ತೆ, ಯಾವಾಗಾದ್ರೂ ಓಪನ್ ಆದರೆ ಹೊರಟೋಗ್ರೆ ಒಳಗಡೆ ಹೇಗಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡ್ತಾನೆ ಇರ್ತೀವಿ. ನಾವು ಬಿಡಲ್ಲ ಆದಷ್ಟು ಅವಳಿಗೆ ಡೋರ್ ಓಪನ್ನೇ ಮಾಡಲ್ಲ ನಾವು. ಇನ್ನು ಅವಳು ಒಂದು ಸ್ವಲ್ಪ ಮಂಕಾಗಿದ್ಲು, ಇಂಜೆಕ್ಷನ್ ಹಾಕಿರ್ತಾರಲ್ವ, ಅದಕ್ಕೆ ಮಲಗಿಸ್ಬಿಟ್ಟೆ, ಮಲಗ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಹಾಸ್ಪಿಟಲ್ಗೆ ಹೋಗೋಕ್ಕೆ ಮುಂಚೆನೇ ಇಲ್ಲಿ ರೈಸ್ ಇಟ್ಬಿಟ್ಟು ಹೋಗಿದ್ದೀನಿ. ಬಂದಮೇಲೆ ಏನಾದರೂ ಸಾರು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ರೈಸ್ ಮಾಡಿಬಿಟ್ಟು ಹೋಗಿದ್ದೆ. ಇನ್ನು ಮನೆಗೆ ಬಂದಮೇಲೆ ನನಗೆ ಯಾಕೋ ಈ ಥರ ಸುಟ್ಟಿರೋ ಬದನೆಕಾಯಿ ಗೊಜ್ಜು ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಇನ್ನು ನಮಗೆ ಆಪ್ಷನ್ ಎಲ್ಲ ಗ್ಯಾಸ್ ಸ್ಟವ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಸುಡ್ಬೋದಾಗಿತ್ತಲ್ಲ, ಅದಕ್ಕೆ ನಮ್ಗೆ ಈ ಥರನೇ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಪಡ್ಡು ಮಾಡೋದಿರುತ್ತಲ್ವ, ಅದರಲ್ಲಿ ಈ ಥರ ಸುಟ್ಕೊಂಡಿದ್ದೀನಿ. ಇಲ್ಲೇ ಅಮೇರಿಕಾದಲ್ಲಿದ್ದಾಗೂ ಅಷ್ಟು ಅದು ಕಾಯಿಲ್ ಅಲ್ವ ಇದ್ದಿದ್ದು, ಅದರಲ್ಲಿ ಇದೇ ರೀತಿಯೇ ಮಾಡ್ಕೊತಾ ಇದ್ದಿದ್ದು. ಬಟ್ ಇಲ್ಲಿ ಇದೇ ರೀತಿಯೇ ಮಾಡ್ಕೊತ, ನಾನು ಕೆನಡಾಗೆ ಹೋದ್ಮೇಲೆ ಆದರೂ ಗ್ಯಾಸ್ ಸ್ಟವ್ ಸಿಗುತ್ತೆ ಅಂದ್ಕೊಂಡೆ, ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಸ್ಟವೇ. ಇಂಡ್ಯಾದಲ್ಲಿದ್ದಾಗ ನಮ್ಮ ಅತ್ತೆ ಹತ್ರ 1-2-3 ಟೈಮ್ಸ್ ಮಾಡಿಸ್ಕೊಂಡು ತಿಂದಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ. ನನಗೂ ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ ಇಷ್ಟ ಈ ರೀತಿ ಸುಟ್ಬಿಟ್ಟು ಗೊಜ್ಜು ಅಂದರೆ, ತುಂಬ ಇಷ್ಟಪಟ್ಟು ತಿಂತೀವಿ ಇಬ್ಬರೂ. ಅದಕ್ಕೆ ಇವತ್ತು ಯಾಕೋ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಈ ರೀತಿ ಮಾಡ್ಕೊತಾ ಇದ್ದೀನಿ. ತುಂಬ ಬೇಗನೂ ಆಗುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ನಂಗೆ ಗೊಜ್ಜು ಮಾಡೋ ಅಷ್ಟೊತ್ತಿಗೆ ಪಾಪುನೂ ಎದ್ದೊಳ್ಬಿಟ್ಲು. ತುಂಬ ಹೊತ್ತು ಮಲಗಿಲ್ಲ ಅವಳು, ಒಂದು 10-15 ಮಿನಿಟ್ಸ್ ಏನೋ ಮಲಗಿದ್ಲು. ಇಂಜೆಕ್ಷನ್ ಹಾಕಿರೋ ಆ ಮುಂಗಿಗೆ ಮಲಗಿದ್ದಾಳೆ ಅಷ್ಟೇ, ಬೇಗ ಎದ್ದೊಳ್ಬಿಟ್ಲು. ಇನ್ನು ನಮ್ಮದೆಲ್ಲ ಊಟ ಆದಮೇಲೆ ನಾನು ಅವಳಿಗೆ ಅಡುಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಒಂದು ಬೀಟ್ರೂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಬೀಟ್ರೂಟ್ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೀಟ್ರೂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಪರವಾಗಿಲ್ಲ, ಬೀಟ್ರೂಟ್ ಇಷ್ಟಪಟ್ಟು ತಿಂತಾಳೆ. ಜಿಶು ಬೀಟ್ರೂಟ್ ತಿನ್ನಲ್ಲ, ಇವಳು ಆ ಥರ ಏನೆಲ್ಲ ಬೀಟ್ರೂಟ್ ಇಷ್ಟಪಟ್ಟೆ ತಿಂತಾ ಇದ್ದಾಳೆ. ಅದಕ್ಕೆ ಸ್ವಲ್ಪ ಬೇಳೆ, ಅಕ್ಕಿ, ಹಾಗೆ ಒಂದು ಬೀಟ್ರೂಟ್ ಹಾಕ್ಬಿಡ್ತೀನಿ 2 ಟೈಮ್ಸ್ಗೆ, ಮಧ್ಯಾಹ್ನಕ್ಕೆ ನೈಟ್ಗೆ 2 ಟೈಮ್ಸ್ಗೂ ಇದೇ ಇಡ್ತಾಯಿದ್ದೀನಿ. ಇವಾಗ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ಇವಾಗ ಒಬ್ಬರು ಫ್ರೆಂಡ್ ಬರ್ತೀವಿ ಅಂತ ಕಾಲ್ ಮಾಡಿದ್ರು ಮನೆಗೆ. ಅದಕ್ಕೆ ಅವ್ರಿಗೇನಾದರೂ ಆ್ಯಕ್ಚುಲಿ ಅವ್ರಿಗೆ ಲಂಚ್ಗೆ ಬರೋಕ್ಕೆ ಹೇಳಿದೆ ನಾನು, ಬಟ್ ಅವರು ಲಂಚ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂತ ಹೇಳಿದ್ರು. ಹೋಗಲಿ ನೈಟ್ ಡಿನ್ನರ್ಗಾದರೂ ಇರಲಿ ಅಂದರೆ, ಇಲ್ಲ ನಾವು ನಾಳೆ ವಾಪಸ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ದುಬೈಯಿಂದ ಬಂದಿದ್ದಾರೆ ಇಲ್ಲಿ ಕೆನಡಾಗೆ ನೋಡೋದಕ್ಕೆಲ್ಲನೂ. ಅದಕ್ಕೆ ಅವರು ಇಲ್ಲಿಗೆ ನಯಾಗ್ರಾ ಫಾಲ್ಸಿಗೆ ಬರ್ತಾಯಿದ್ದಾರೆ. ಸೊ ನಮ್ಗೆ ಗೊತ್ತಿರೋರು ಯಾರಾದರೂ ನಯಾಗ್ರಾ ಫಾಲ್ಸ್ ನೋಡೋಕೆ ಬಂದರೆ ನಾವು ಮನೆಗೆ ಕರಿತೀವಿ. ಸೊ ಹತ್ರ ಬಂದಿದ್ದಾರಲ್ವ, ಮನೆಗೆ ಬಂದು ಹೋಗಲಿ, ಲಂಚ್ ಆಗಲಿ ಡಿನ್ನರ್ ಆಗಲಿ ಮಾಡ್ಕೊಂಡು ಹೋಗಲಿ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಹೋಟೆಲಲ್ಲೆಲ್ಲನೂ ಫುಲ್ ಕಾಸ್ಟ್ಲಿ ಜಾಸ್ತಿ. ಇಲ್ಲಿ ಹೋಟೆಲೆಲ್ಲನೂ ಒನ್ ಡೇ ಆದರೂ ಮನೆ ಊಟ ಸಿಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಕರಿತೀನಿ ಮನೆಗೆ. ಹಾಗೆ ಇವ್ರು ಬಂದಿದ್ದಾರೆ, ಬಟ್ ಅವ್ರು ಕರೆದೆ ನಾನು, ಬಟ್ ಅವರು ಇಲ್ಲ ನಾವು ಇರೋಕ್ಕಾಗಲ್ಲ, ಬಂದು ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವರು ದುಬೈಯಿಂದ ಬಂದಿದ್ದಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಸುಮಿ ಅಂತೇಳ್ಬಿಟ್ಟು, ದುಬೈಯಿಂದ ಬಂದಿರೋದವರು. ಕನ್ನಡ ಯೂಟ್ಯೂಬ್ ಚಾನಲ್ ಅವರು. ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯ ಆಗಿತ್ತು ನನಗೆ. ಅದಕ್ಕೆ ಬಂದಿದ್ದರು. ಸೊ ಕೆನಡಾಗೆ ಬಂದಿದ್ದರು. ನಾನು ಅವ್ರ ವಿಡಿಯೋ ನೋಡಿಬಿಟ್ಟು ನಾರ್ಮಲಾಗಿ ಮೆಸೇಜ್ ಮಾಡಿದೆ ಮನೆಗೆ ಬನ್ನಿ ಅಂತೇಳಿ. ಸೊ ಅದಕ್ಕೆ ಬರ್ತಾಯಿದ್ದಾರೆ. ಏನು ಮಾಡಬೇಕು ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಪಾಯಸ, ಅದು ಸ್ವೀಟ್ ಆದರೂ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೇಮೆ ಪಾಯಸ ಮಾಡೋಣ ಅನ್ಕೊತಾ ಇದ್ದೀನಿ. ಸ್ವಲ್ಪ ಸೇಮೆ ಪಾಯಸ ಮಾಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಪಾಪನ ಮಲಗಿಸ್ಬಿಡ್ತೀನಿ ಅವಳಿಗೆ, ಸ್ವಲ್ಪ ಅವಳು ಮಲಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಪಾಯಸ ಮಾಡ್ತೀನಿ. ಯಾವಾಗ ಬರ್ತಾರೋ ಗೊತ್ತಿಲ್ಲ, ಅಲ್ಲಿ ನಯಾಗ್ರಾ ಫಾಲ್ಸ್ ಹತ್ರ ಟೈಮ್ ಯಾವ ರೀತಿ ಆಗುತ್ತೋ ಗೊತ್ತಾಗಲ್ಲಲ್ವ. ಸೊ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು, ಕಮ್ಮಿ ಇದ್ದರೆ ಬೇಗ ಆಗೋಗುತ್ತೆ. ಅದಕ್ಕೆ ನಾನು ಮಾಡಿಟ್ಟಿರೋಣ ಅಂತೇಳಿ ಇವಾಗ ಮಾಡ್ತೀನಿ. ನಮ್ಮದು ಎಲ್ಲ ಊಟ ಆಯಿತು, ಪಾಪುದು ಊಟ ಆಯಿತು. ನಾವು ಮಲಗಿಸ್ಬಿಡ್ತೀನಿ, ಅವಳು ಮಲಗಿಸ್ಬಿಟ್ಟು ಇವಾಗ ಸ್ವಲ್ಪ ಸೇಮೆ ಪಾಯಸ ಮಾಡ್ತೀನಿ. ಆ್ಯಕ್ಚುಲಿ ವಡೆ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಬಿಸಿಲಿದೆ. ಈ ಬಿಸಿಲಲ್ಲಿ ವಡೆ ಆ ಥರ ತಿಂದರೆ ನೀರು ತುಂಬ ಕುಡಿಬೇಕಲ್ಲ. ಅವರು ಓಡಾಡ್ತಾ ಇರ್ತಾರಲ್ಲ, ಸೊ ಅದಕ್ಕೆ ಬಿಸಿಲಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಬೇಡ ಅಂತೇಳ್ಬಿಟ್ಟು ವಡೆ ಏನು ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಸ್ವೀಟ್ ಆದರೂ ಮಾಡಿದ್ರೆ ಅಷ್ಟು ನೀರು ಕುಡಿಬೇಕು ಅನಿಸಲ್ಲಲ್ವ ಬಿಸಿಲಲ್ಲಿ ಓಡಾಡುವಾಗ. ಅದಕ್ಕೆ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಇಲ್ಲಿ ಸ್ವೀಟ್ಗೆಲ್ಲ ರೆಡಿ ಮಾಡ್ಕೋಬೇಕು ನಾನು. ಅದಕ್ಕೆ ಮುಂಚೆ ಫಸ್ಟ್ ಪಾಪಗೆ ಮಲಗಿಸ್ಬಿಡ್ತೀನಿ. ಸೊ ಅವ್ರು ಯಾರು ಏನು ಅಂತೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇನ್ನು ಪಾಪು ಮಲಗಿಬಿಟ್ಲು. ನಾನು ಫೀವರ್ ಬರುತ್ತೇನೋ ಅಂತ ಸ್ವಲ್ಪ ಭಯ ಆಯಿತು, ಬಟ್ ಇಲ್ಲಿನ ವ್ಯಾಕ್ಸಿನೇಷನ್ಗೆ ಫೀವರು ಆ ಥರದ್ದು ಏನೂ ಬರಲ್ಲ, ಆರಾಮಾಗಿರ್ತಾರೆ. ಅವ್ರು ವ್ಯಾಕ್ಸಿನೇಷನ್ ಹಾಕ್ಸಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಇನ್ನು ಅವಳು ಮಲಗಿಬಿಟ್ಲು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಂದು ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ.
ನಾರ್ಮಲಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಮುಂಚೆನೇ ಕಟ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಟ್ಕೊತೀನಿ. ಬಟ್ ಇವತ್ತು ಎಲ್ಲ ಆಗೋಗಿದ್ದಾವೆ, ಮನೇಲಿ ಡ್ರೈ ಫ್ರೂಟ್ಸ್ ಸಹ ಆಗೋಗಿದ್ದಾವೆ, ಏನೂ ಇರಲಿಲ್ಲ. ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಇತ್ತು, ಆಮೇಲೆ ಆಲ್ಮಂಡ್ಸ್ ಇದ್ದಾವೆ, ಅಷ್ಟೇ, ಇನ್ನೇನು ಇರಲಿಲ್ಲ. ಅವು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಆಲ್ಮಂಡ್ಸ್. ಕ್ಯಾಶು ಚೆಕ್ ಮಾಡಿದೆ, ಅದು ಆಗೋಗಿದೆ, ಹೋಗಿ ತರಬೇಕು ಶಾಪಿಂಗ್ ಹೋಗ್ಬಿಟ್ಟು. ಇನ್ನು ಬಟ್ ಇಲ್ಲಿ ಬಂದು ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಇದೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನಿಲ್ಲೇನು ನಾನು ಪಾಯಸ ಮಾಡೋದೇನು ತೋರಿಸ್ತಾ ಇಲ್ಲ, ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ, ಅದಕ್ಕೇನು ತೋರಿಸ್ತಾ ಇಲ್ಲ. ರೋಸ್ಟೆಡ್ ಸೇಮಿಯಾನೇ ಇರೋದು ಮನೆಯಲ್ಲಿ, ಬಟ್ ಸ್ವಲ್ಪ ತುಪ್ಪ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಸೇಮಿಯಾ ಹಾಕಿ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿ ಇವರೇ ಬಂದಿರೋದು, ಬಟ್ ಅವ್ರ ಮನೆಯಲ್ಲಿದ್ದಾಗೆ ನಾನು ಅಷ್ಟು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ನಾನು ನಾರ್ಮಲಾಗಿ ಮಾತಾಡ್ಕೊಂಡಿದ್ವಿ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಎಲ್ಲಿಗೆ ಬಂದಿದ್ದೀನಿ, ವಿನೂತನವರ ಮನೆಗೆ ಬಂದಿದ್ದೀನಿ, ಕೆನಡಕ್ಕೆ. ಹಾಂ, ಮಲ್ಬೆರಿ, ಹೌದು. ಈಗ ಇರುತ್ತೆ, ಹುಳಿನೇ ಇರುತ್ತೆ ಅವು, ಬಟ್ ಚೆನ್ನಾಗಿರುತ್ತೆ. ಕಿತ್ಕೊಳ್ಳಿ ಸ್ವಲ್ಪ ಬೇಕಣ್ಣ. ನೋಡಿದೆ, ಅದು ಯಾವ ಫ್ರೂಟ್ ಅಂತ ಗೊತ್ತಾಗ್ಲಿಲ್ಲ. ಅದು ಚಿಕ್ಕ ಚಿಕ್ಕ ಟೊಮೆಟೊ ಉಂಟಲ್ಲ, ಚೆರೀಸ್ ಟೊಮೆಟೊದಾಗಿ ಇತ್ತು, ಚೆರೀಸ್ ಅವು. ಹಾಂ, ಚೆರೀಸ್. ಇನ್ನು ಹೋಗುವಾಗ ನಮ್ಮ ಮನೆ ಹತ್ರನೇ ಮಲ್ಬೇರಿ ಗಿಡ ಇದೆ ಅಲ್ವಾ, ಸೊ ಅದಕ್ಕೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಅದಕ್ಕೆ ಹೊರತು ಹೇಳಿದ್ರು, ನನಗೂ ಇಷ್ಟ ಅವು ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಲಿ ಕರ್ಕೊಂಡು ಹೋದೆ. ತುಂಬ ಫುಲ್ ಹಣ್ಣಾಗಿತ್ತು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಿತ್ಕೊಂಡ್ರು ಅವರು, ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ವಿ. ಇನ್ನು ಅವ್ರಿಗೆ ಬಸ್ಸಲ್ಲಿ ಬಂದಿದ್ರು ಅವರು, ಅದಕ್ಕೆ ನಮ್ಮ ಹಸ್ಬೆಂಡ್ ನಾನು ಡ್ರಾಪ್ ಮಾಡ್ತೀನಿ ಬಸ್ ಸ್ಟ್ಯಾಂಡ್ ಹತ್ರ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ. 7 o'clock ಆ ಟೈಮ್ಗೆ ಬಸ್ ಇದೆ. ಇಲ್ಲಿಂದ ಮತ್ತೆ ಅವ್ರು ಟೊರೊಂಟೋಗೆ ಹೋಗಬೇಕು, ಅಲ್ಲಿ 2 hours ಆಗುತ್ತೆ ಇಲ್ಲಿಂದ ಟೊರೊಂಟೋಗೆ. ಅದಕ್ಕೆ ನಾನು ಡ್ರಾಪ್ ಮಾಡ್ತೀನಿ ಅಂತ ಹಸ್ಬೆಂಡು ಬಸ್ ಸ್ಟಾಪಿಗೆ ಕರ್ಕೊಂಡು ಹೋದ್ರು. ಇನ್ನು ಅವ್ರು ಹೊರಟೋದ್ಮೇಲೆ ನಾವು ಮನೆಗೆ ಬರ್ತಾಯಿದ್ದೀವಿ. ಜಸ್ಟ್ ಇವಾಗ ಹೋದ್ರು ಅವರು. ಇಡ್ಬೇಕಂತ ಹೇಳ್ತಾರೆ. ಕೃತಿಕಾ ಓಪನ್ ಮಾಡಿದ್ರು. ಯಾರು ಓಪನ್ ಮಾಡಿದ್ರು? ಕೃತಿಕಾ. ಎಂಜೇಶು ಮೇಲೇ ಇದ್ದ ಬಂದಿರಲಿಲ್ಲ, ಅದಕ್ಕೆ ನಾವು ಬೇಗ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಇವಳಿಗೆ ಸ್ವಲ್ಪ ಹೊತ್ತಿಲ್ಲೇ ಅಪಾರ್ಟ್ಮೆಂಟ್ ಮುಂದ್ಗಡೆ ಆಟ ಆಡಿಸ್ಬೋದಾಗಿತ್ತು. ಬಟ್ ಅವನೊಬ್ಬನೇ ಇದ್ದಾನಲ್ವ ಅಂತೇಳ್ಬಿಟ್ಟು ಅವ್ನು ತುಂಬ ಭಯ ಬೀಳ್ತಾನೆ, ಓದ್ತಿರಲ್ಲ ಒಬ್ಬನೇ. ಅದಕ್ಕೆ ಸರಿ ಬೇಗ ಬರ್ತೀನಿ ಬಾರು ಅಂದರೆ ಅವ್ನು ಕೆಳಗಡೆ ಬಂದಿಲ್ಲ, ಅದಕ್ಕೆ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಕೆಳಗಡೆ ಬಂದಿದ್ವಿ. ಅವ್ರು ಹೋದ್ಮೇಲೆ ಇನ್ನು ನಾವು ಹೋಗ್ತಾ ಇದ್ದೀವಿ. ಸೊ ಇವಳಿಗೆ ಇವಾಗ ಡೋರ್ ಓಪನ್ ಮಾಡೋದು, ಲಿಫ್ಟು ಓಪನ್ ಮಾಡೋದು ಅದೆಲ್ಲ ಫುಲ್ ಕಲ್ತ್ಕೊಬಿಟ್ಟಿದ್ದಾಳೆ. ಆರಾಮಾಗಿ ಅವಳೇ ಲಿಫ್ಟಲ್ಲಿ ಹೊರಟೋಗ್ಬಿಡ್ತಾಳೆ. ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದಾಳೆ. ವ್ಯಾಕ್ಸಿನ್ ಆದಮೇಲೆ ಸ್ವಲ್ಪ ಕ್ರ್ಯಾಂಕಿಯಾಗಿರ್ತಾರೆ ಮಕ್ಕಳು, ಬಟ್ ಇವಳೇನು ಆರಾಮಾಗಿ ಇದ್ದಾಳೆ. ರಾತ್ರಿಗೇನು ಅಡುಗೆ ಏನು ಗೊಜ್ಜಿದೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ರೊಟ್ಟಿ ಮಾಡ್ಕೊತೀನಿ. ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ ಗೊಜ್ಜಿಗೆ, ರಾಗಿ ರೊಟ್ಟಿ ಮಾಡ್ಕೊತೀನಿ. ಏನೋ ಕೆಲಸ ಇರಲ್ಲ, ಎಲ್ಲ ಕ್ಲೀನಾಗಿದೆ, ಮನೆಯೆಲ್ಲ ಕ್ಲೀನಾಗಿದೆ. ಅಷ್ಟೇ ಇವತ್ತಿನ ಲಾಗಿಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.